ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘ ಯಾದಗಿರ್ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಎಲ್ಲ 15 ಸ್ಥಾನಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಭಾರತ ಮಜ್ದೂರ್ ಸಂಘದ ತಂಡಕ್ಕೆ ಜಯ ಸಿಕ್ಕಿದೆ. BMSನ ಎಲ್ಲ 15 ಜನ ತಂಡದ ಗಂಗಾಧರ್ ಯಾದಗಿರ್, ಪ್ರಶಾಂತ್ ಕುಮಾರ್ ಪಾಟೀಲ್ ಯಾದಗಿರ್, R ದೇವದಾಸ್ ಯಾದಗಿರ್, ಶಿವಕುಮಾರ ಸ್ವಾಮಿ ಯಾದಗಿರ್, ನಾಗಪ್ಪ ಅಂಗಡಿ ಹುಂಡೇಕರ್, ಚಂದ್ರಶೇಖರ್ ರಾಜನ್ ಕೊಳ್ಳೂರು ತಾಂಡ, ರಂಗಪ್ಪ ಆರಳಹಳ್ಳಿ, ಮಹೇಂದ್ರ ರೆಡ್ಡಿ ಗುರುಮಿಟ್ಕಲ್, ಶಿವರಾಜ್ ಗುಡುಗುಂಟಿ ಗಂಗನಾಳ್, ರಾಮನಾಥ್ ಮದ್ನೂರ್ ಕೆ, ಅನಿಲ್ ಕುಮಾರ್ ಯಾದಗಿರ್, ನಾಗರಾಜ್ ಹೊಸಮನಿ ಗೋಗಿ ಕೆ, ರವಿಕುಮಾರ್ ಕೋಮರ್ ಕಣಿಕಲ್, ಶ್ರೀಮತಿ ಬಸಮ್ಮ ಹಿರೇಮಠ ಹುಣಸಗಿ, ಶ್ರೀಮತಿ ರುಕಿಯಾ ಬಾನು ತಾಳಿಕೋಟಿ ಸೇರಿದಂತೆ ಎಲ್ಲ 15 ಜನ ಆಡಳಿತ ಮಂಡಳಿಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘದ BMS ಭಾರತ ಮಜ್ದೂರ್ ಸಂಘದ ತಂಡದ ಈ ಮಂಡಳಿಗೆ ಜಯ ಸಿಕ್ಕಿದೆ. ಇದಕ್ಕಾಗಿ ಪ್ರಧಾನ ಕಾರ್ಯದರ್ಶಿ ಬೀದರಿನ ಗಣಪತಿ ಸಕ್ರಪ್ಪನವರು ಹಜನಾಳ್, ಭಾಲ್ಕಿ ಬೀದರ್ ರವರು, ಜಾನ್ಸನ್ ಅವರು, ರವಿ ರವಿರಾಜ್ ಮೂಳೆರವರು, ಗುಂಡಪ್ಪ ರವರು, ಧನಶೆಟ್ಟಿ ರವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಬೀದರ್ನ ಎಲ್ಲ ತಂಡದವರು ಅವರಿಗೆ ಅಭಿನಂದಿಸಿದ್ದಾರೆ. ICSC ಶಾಲೆಗಳು, ಇಂಟರ್ನ್ಯಾಷನಲ್ ಶಾಲೆಗಳು ಮತ್ತು IB ಶಾಲೆಗಳು, ಓಕೆ, ಇವೆಲ್ಲ ಏನು ಶಾಲೆಗಳಿದೆ ಅಲ್ಲಿ ಕನ್ನಡ ಅನ್ನೋ ಗಾಳಿ ಗಂಧನೂ ಇಲ್ಲ. ಓಕೆ, ಅಲ್ಲಿ ನಾವು ಪ್ರೆಷರ್ ಹಾಕಬೇಕಾಗುತ್ತೆ, ಕನ್ನಡನ ಒಂದು ಭಾಷೆಯಾಗಿ ಕಲಿಸಿದ್ದೀವಿ ಅಂತ. ಸೊ ಆವಾಗ ಕನ್ನಡ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ತಾವೆಲ್ಲರೂ ಕೂಡ ಈ ಒಂದು ಮುಖಾಂತರ ದ್ವಿಭಾಷಾ ನೀತಿ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್. ಸೊ ಇಂಗ್ಲೀಷ್ ಇದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ನೀವು ಬದುಕ್ಬೋದು, ಥ್ರೂಔಟ್ ಪ್ರಪಂಚದಲ್ಲಿ ಬದುಕ್ಬೋದು. ಓಕೆ, ಸೊ ನಾವು ಹಿಂದಿನ ಯಾಕೆ ಹೇಳ್ತಾ ಇದ್ದೀವಿ ನಮ್ಮ ಮಕ್ಕಳ ಮೇಲೆ ಅಂತ ದಯವಿಟ್ಟು ವಿಚಾರ ಮಾಡಿ. ಹಿಂದಿನ ಹೇಳಬೇಕಾದ್ರೆ ನಾವು ಒಂದು ವಿಚಾರ ಮಾಡ್ತೀವಿ, ಇದು ನಮ್ಮ ರಾಷ್ಟ್ರ ಭಾಷೆ ಅಂತ. ತಪ್ಪು, ಅದು ರಾಷ್ಟ್ರ ಭಾಷೆ ಅಲ್ಲ, ಅದು ಕೂಡ ಒಂದು ಭಾಷೆ. ಓಕೆ, ಸೊ ಅದ ನಮ್ಮ ಏನು ಕೆಲವು ಭಾಷೆಗಳಿದೆ, ಅದು ಕೆಲವು ಭಾಷೆ. ಬಟ್ ಕೆಲವು ಏನು ಹೇಳಿ ನಮ್ಮ ಸೊ ಅದು ರಾಜಕೀಯ ಆಗಿರ್ತದೆ. ಒಂದು ಉದ್ದೇಶದಿಂದ ಹಿಂದಿನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹೀಗಾಗಿ ಅದೊಂದು ಸಮಸ್ಯೆ ಆಗ್ತಾ ಇದೆ. ಸೊ ಅದನ್ನು ನಾವೆಲ್ಲರೂ ಗಮನ ಹರಿಸಬೇಕು. ದ್ವಿಭಾಷಾ ನೀತಿ ತಮಿಳುನಾಡಲ್ಲಿ ಯಾವ ರೀತಿ ಇದೆ, ಸೊ ಆ ರೀತಿ ನಾವು ಅದನ್ನು ಹೋರಾಟ ಮಾಡಬೇಕು. ಮತ್ತೆ ಈ ಸಮಾರಂಭ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.